ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿಯ ಹಗರಣಗಳ ಬಗ್ಗೆ ಅಷ್ಟು ಗಟ್ಟಿಯಾಗಿ ನಿಲುವು ತೆಗೆದುಕೊಂಡಂತ ಅಥವಾ ಹೋರಾಟ ನಡೆಸಿದಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಾಕೆ ಬಿಜೆಪಿಗರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ? ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ನೋಡಿ, ಅದು ನಮ್ಮ ಕೈಲಿಲ್ಲ. SIT ಕಡೆ ಇದೆ, ಲೋಕಾಯುಕ್ತ ಕಡೆ ಇದೆ, ಇಲಾಖಾ ಎನ್ಕ್ವೈರಿ ಇದೆ. ಅವ್ರು ಮಾಡಿ ರಿಪೋರ್ಟ್ ಕೊಡಬೇಕು. ಕೊಡದೇ ಇರೋ ನಾವೇನು ಮಾಡ್ಲಿಕ್ಕಾಗಲ್ಲ. ಈಗ ಹೇಳ್ದಂಗೆ ನೀವು ಸ್ವಲ್ಪ ಹುಡುಕ್ತಿದ್ದಾರೆ, ಇವರು ಎಲ್ಲಿದೆ ಎಲ್ಲಿ ಪಾಲಿದೆ ಕೂಡಿಯತ್ತು ಇವರು ಹುಡುಕ್ತಿದ್ದಾರೆ. ಯಾಕಂದ್ರೆ ಇವರು ಸುಮ್ಮನೆ ಕೂತಿದ್ರು. ಆ ಸುಮ್ಮನೆ ಕೂತಿದ್ದು ಇವಾಗ ಹುಡುಕ್ತಾ ಇರೋದು ದ್ವೇಷದ ರಾಜಕಾರಣ ಅಂತ ಅನ್ಸಲ್ವಾ ಸರ್? ಈಗ ನಮ್ಮಲ್ಲಿ ಹೆಂಗೆ ಸಮಯ ವ್ಯರ್ಥ ಆಯ್ತು ಅಂತ ಅನ್ಸಲ್ಲ. ಯಾವುದೇ ನಮ್ಮಲ್ಲಿ ನಾವು ಫೈಲ್ ಕೇಳಿದೆ ಯಾರು ಕೊಡೋಲ್ಲ. ನಮ್ಮಲ್ಲಿ ಸಿಸ್ಟಮ್ ಯಾರು ಬಂದು ಕೊಡೋಲ್ಲ, ಇದಾಗಿದೆ ತಗೊಳ್ಳಿ ಅಂತ. ನಾವು ಹುಡುಕಬೇಕದು. ನಾವು ಹುಡುಕಿ ಎಲ್ಲಿದೆ ಯಾವ ಎನ್ಕ್ವೈರಿ ಎಲ್ಲಿ ಅದು ಕೇಳ್ತಾ ಇದಾರೆ, ಅದು ಕೊಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಏನು ದೇಶದ ರಾಜಕಾರಣ ಅಂತ ಹೇಳೋಕ್ಕಾಗಲ್ಲ. ಫೈಲ್ ಅದು ವಿಳಂಬ ಆಗಿತ್ತು ಎನ್ಕ್ವೈರಿಯಲ್ಲಿ. ಈಗ ಬೇಗ ಮುಗಿಸಿ ಅಂತ ಇವ್ರಿಗೆ ಹೇಳಿದ್ದಾರೆ, ಮುಗಿಸಿ ವರದಿ ಕೊಡ್ತಿದ್ದಾರೆ. ವರದಿ ಬಂದ ನಂತರ ಗಟ್ಟಿ ನಿರ್ಧಾರ ತಗೊಳುತ್ತಾ ಕಾಂಗ್ರೆಸ್ ಸರ್ಕಾರ? ತಗೊಳ್ಳೇಬೇಕು. ಇಲ್ಲ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಆಗ್ಬಿಡುತ್ತೆ. ತಗೊಳ್ಳೇಬೇಕ್ರಿ. ಅದು ತೊಗೊಂಡ್ರೆ ಅದಕ್ಕೆ ಒಂದು ನಾವು ಆರೋಪ ಮಾಡಿದಕ್ಕೆ ಜನ ಒಪ್ತಾರೆ. ಯಾಕೆ ನಾವೇ ಆರೋಪ ಮಾಡಿದ್ವಿ ಸದನ್ನಲ್ಲಿ. ಹೌದು, ಹಿಂದೆ ಎಲ್ಲ ಕೋವಿಡ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಹಗರಣ ಇರ್ಬೋದು, ಔಷಧಿ ಪರ್ಚೇಸ್ ಇರ್ಬೋದು, ದೇವರಾಜರ ಟರ್ಮಿನಲ್ ಇರ್ಬೋದು, ಸುಮಾರು SC ST ದುಡ್ಡನ್ನು ಬೇರೆದಕ್ಕೆ ಡೈವರ್ಟ್ ಮಾಡಿದಿರ್ಬೋದು, ಸುಮಾರು ಆರೋಪ ಮಾಡಿದ್ದೀವಿ. ಅದ್ರ ಬಗ್ಗೆ ನೀವು ಹೇಳಿದಂಗೆ ಗಂಭೀರವಾಗಿ ಸರ್ಕಾರ ಪರಿಗಣಿಸ್ಬೇಕು. ಬೆಳಗಾವಿ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಬೆಳಗಾವಿ ರಾಜಕಾರಣ ಏನಿಲ್ಲ, ಏನಂಥದ್ದು ನಡೀತಾನೆ ಇದೆ ನಮ್ಮ ಜಿಲ್ಲೆ. ರಾಜಕೀಯದ ಬಗ್ಗೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದೇ ಇರ್ತದೆ, ಬಂದೇ ಬರ್ತವೆ. ಸರಿಪಡಿಸುವಂಥ ಪ್ರಯತ್ನ ಮಾಡ್ತೀವಿ. ಅದು ನಿರಂತರವಾಗಿ ನಡೀತಾ ಇರುತ್ತಲ್ಲ, ಯಾಕೆ ಸರ್ ಆ ಮುಸುಕಿನ ಗುದ್ದಾಟ? ಅದೇನು ಮಾಡ್ಲಿಕ್ಕೆ ಆಗಲ್ಲ. ಒಂದೊಂದು ಚುನಾವಣೆ ಬರ್ತಿದ್ದೆ, ಒಂದು ಚುನಾವಣೆ ಪಾರ್ಟಿ ಮ್ಯಾಗ್ ಮಾಡ್ತೀವಿ, ಇನ್ನೊಂದು ಜನರಲ್ ಆಗಿ ಮಾಡ್ತೀವಿ. ಒಂದು ಕಡೆ ನಾವು ಒಂದು ಕಡೆ ಇದ್ರೆ ನಮ್ಮವ್ರು ಇನ್ನೊಂದು ಕಡೆ ಸೇರ್ತಾರೆ. ಕೋಆಪರೇಟಿವ್ ಸೆಕ್ಟರ್ ಬಂದ್ರೆ ಸ್ಥಳೀಯ ಕೋಆಪರೇಟಿವ್ ಸೆಕ್ಟರ್ ಬಂದಾಗ ಯಾಕೆ ನಿಮ್ಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಯಾವಾಗ್ಲೂ ಆ ಮುಸ್ಕಿನ ಗುದ್ದಾಟ ನಡೀತಾನೆ ಇರುತ್ತಲ್ಲ? ಅದೇ ಹೇಳಿದ್ರಲ್ಲ, ಅವ್ರ ಫಾಲೋವರ್ಸ್ ಬೇರೆ ಎಲ್ಲಿರ್ತ ಗುಂಪಾಗಿರ್ತೈತೆ. ಅದು ಪಾರ್ಟಿ ಮೇಲೆ ಇರೋಲ್ಲ. ಆ ಗ್ರೂಪ್ ಮ್ಯಾಗ ಮಾಡ್ತಾರ. ಅವಾಗ ನಮ್ಮ ಗ್ರೂಪ್ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರ ಗ್ರೂಪ್ ಅವ್ರು ಮಾಡ್ತಾರೆ. ಪಾರ್ಟಿ ಬಂದಾಗ ಎಲ್ಲ ಕಡೆ ಒಂದೇ ಕಡೆ ಇದ್ದೇ ಇರ್ತೀವಿ. ಇದೆಲ್ಲ ಎಲ್ಲ BJPಯಲ್ಲೂ ಸೇಮ್ ಪ್ರಾಬ್ಲಮ್ ಇದೆ, ನಮ್ಮಲ್ಲಿದೆ, ಎಲ್ಲ ಪಕ್ಷದಲ್ಲಿ ಪ್ರಾಬ್ಲಮ್ ಇದ್ದೇ ಇದೆ. ಸರ್, ಇನ್ ಕೇಸ್ CM ಬದಲಾವಣೆಯ ವಿಚಾರ ಬಂದರೆ 2.5 ವರ್ಷ ಆದ ನಂತರ ಹೈಕಮಾಂಡ್ DK ಶಿವಕುಮಾರ್ ಅವರಿಗೆ ಮಣೆ ಹಾಕಿದ್ರೆ ನೀವು ಒಪ್ಕೊಳ್ತಿರೋ ಇಲ್ವೋ? ಬಹಳ ನೇರವಾದಂತ ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡ್ ಹೇಳಿದ್ರೆ ಎಲ್ಲರೂ ಒಪ್ಕೊಳ್ಬೇಕು, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ನಿಮ್ದು ಯಾವುದೇ ತಕರಾರಿಲ್ಲ. ಹೈಕಮಾಂಡ್ನ ಅಂತಿಮ ಕಾಂಗ್ರೆಸ್ ಪಾರ್ಟಿಗೆ ಒಪ್ಕೊಳ್ಳೇಬೇಕು. ಸೊ ಅದೇನಪ್ಪ ಯಾರು ಅಲ್ಲಿಗಳಿಗೆ ಪ್ರಶ್ನೆ ಬರಲ್ಲ. ಹೈಕಮಾಂಡೇ ಅಂತಿಮ, ಹೈಕಮಾಂಡ್ ಪಕ್ಷ ನಮ್ದು ಅಂತ ಹೇಳುವಂತ ಕಾಂಗ್ರೆಸ್ ಪದೇ ಪದೇ ಯಾಕೆ ಸರಿ CM ಬದಲಾವಣೆ ವಿಚಾರ ಬರುತ್ತೆ? ಮಾಗಡಿ ಬಾಲಕೃಷ್ಣ ಅವ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಪದೇ ಪದೇ ಯಾಕೆ DK ಶಿವಕುಮಾರ್ ಅವರ ಕೈ ಬಲಪಡಿಸಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಈ ವಿಚಾರ ಯಾಕೆ ಬರುತ್ತೆ? ಅವರು ಅಧ್ಯಕ್ಷ ಆಗಿದ್ದಾರೆ, ಅವರು ಕೆಲಸ ಮಾಡಿದ್ದಾರೆ, ಅವರು ಪಕ್ಷ ಬರುವಲ್ಲಿ ಅವರು ಕೂಡ ಅವ್ರದ್ದು ಪಾತ್ರ ಇದೆ, ಸಮ್ ಪಾರ್ಟ್ ಇದೆ, ಅವ್ರದ್ದು ಶೇರ್ ಇದೆ ಅದರಲ್ಲಿ. ಸ್ವಾಭಾವಿಕವಾಗಿ ಅವ್ರ ಕಾರ್ಯಕರ್ತರು ನಾವು ಅಧ್ಯಕ್ಷ ಆಗಿದ್ದೀವಿ ನಮಗೂ ಕೂಡ ಅಂತ ಕೇಳ್ತಾರೆ. ಅದರಲ್ಲಿ ಏನು ತಪ್ಪೇನಿಲ್ಲ. ಯಾಕಂದರೆ ಈ ಸ್ವಾಭಾವಿಕವಾಗಿ ಯಾರು ಅಧ್ಯಕ್ಷ ಇರ್ತಾರೆ ಭಾಳ ಸಾರಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ನೀವು KPCC ಅಧ್ಯಕ್ಷರಾದರೆ ನಿಮ್ಮ ಪಕ್ಷದಲ್ಲಿ ನಾನು ಮುಂದೊಂದು ದಿವಸ ಇಂಥ ಸ್ಥಾನಕ್ಕೆ ಬಂದು ನಾನು ಇಂಥದ್ದೊಂದು ಬದಲಾವಣೆ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ? ಅಂದ್ಕೊಂಡಿದ್ರೆ ಏನು ಬದಲಾವಣೆ ತರಲಿಕ್ಕೆ ಇಷ್ಟಪಡ್ತೀರಿ? ಭಾಳಷ್ಟು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಕಾರದಲ್ಲಿ ಒಳ್ಳೆ ಆಡಳಿತ ಕೊಡಲಿಕ್ಕೆ ಭಾಳ ಸುಧಾರಣೆಗಳ ಅವಕಾಶ ಇದೆ. ಎಕ್ಸಾಂಪಲ್ ಕೊಡೋದಾದರೆ ಸರ್? ಶಿಕ್ಷಣ ಇದೆ. ಶಿಕ್ಷಣಕ್ಕೆ ಪ್ರಯಾರಿಟಿ ಕೊಡಬೇಕು. ನಾವು ಆಸ್ಪತ್ರೆಗಳಿಗೆ ಕೊಡಬೇಕು. ಯಾಕಂದರೆ ಭಾಳ ಬಡವರಿಗೆ ನಿಲ್ಲದೇ ಇರುವಂಥ ವ್ಯವಸ್ಥೆಗೆ ನಾವು ಇವತ್ತು ಹೆಲ್ತ್ ಸೆಕ್ಟರ್ನಲ್ಲಿ ಹೋಗಿದ್ದೀವಿ. ಒಂದು ಸಾರಿ ಆಸ್ಪತ್ರೆಗೆ ಹೋದರೆ 5-10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅವ್ರಿಗೆ. ನಮ್ಮಲ್ಲಿ ಯಾವುದು ಸರ್ಕಾರಿ ಆಸ್ಪತ್ರೆ ಇಲ್ಲ, ಅದನ್ನು ಇಲ್ಲೇ ಮಾಡಬೇಕು. ಎಲ್ಲರೂ ನಾವು ಖಾಸಗಿ ಶಾಲೆಗೆ ಹೋಗ್ತೀವಿ, ಫೀಸ್ ಕೊಡಲಿಕ್ಕೆ ಬಡವರಿಗೆ ಆಗೋಲ್ಲ. ಅದೇ ಸ್ಟ್ಯಾಂಡರ್ಡ್ನಲ್ಲಿ ನಮ್ಮ ಶಾಲೆಗಳಾಗಬೇಕು. ಸೊ ಇನ್ನೂ ಭಾಳಷ್ಟು ವೇಗವಾಗಿ ಫೈಲ್ ಡಿಸ್ಪೋಸಲ್ ಆಗಬೇಕು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ. ಮರಿಂತ ಭಾಳಷ್ಟು ಇದೆ ಮಾಡಲಿಕ್ಕೆ, ಒಳ್ಳೆಯ ಬದಲಾವಣೆ ತರಲಿಕ್ಕೆ ಸಾಕಷ್ಟು. ಪ್ರತಿ ಬಾರಿ ಕೋಟ್ಯಾಂತರ ರೂಪಾಯಿ ಅಧಿವೇಶನ ಖರ್ಚಾಗುತ್ತೆ, ಅದು ಇದು ಅಂತೆಲ್ಲ ಹೇಳಿ. ಆದರೆ ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಸರ್? ಚರ್ಚೆಗೆ ಕೋಟಿ ಕೋಟಿ ಖರ್ಚಾಗ್ತಾ ಇದೆ ಹೊರತು ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಮರೀಚಿಕೆಯಾಗಿ ಉಳ್ಕೊಂಡಿದೆ. ನೀವು ಇಲ್ಲ ಅಂತಿರೋ ಒಪ್ಕೊಳ್ತಿರೋ ನನಗಂತೂ ಗೊತ್ತಿಲ್ಲ ಸರ್. ನಾನು ಟ್ರಾವೆಲ್ ಮಾಡಿದ್ದೀನಿ ಬಹಳಷ್ಟು ಭಾಗಗಳಲ್ಲಿ, ಇನ್ನೂ ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಕೂಡ ಸಿಕ್ಕಿಲ್ಲ.
ಹೇಳಿ ಮೇಡಮ್, ಒಂದೇ ಸಾರಿ ಸರ್ಕಾರದಕ್ಕೆ ಕೊಡಲಿಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ. ನಾವು ಕೊಡುವಂಥ ಬಜೆಟು ಅದು 10-20% ಮಾತ್ರ ಸಾಲತ್ತೆ. ಇನ್ನು 80% ಹಂಗೆ ಸೈಕಲ್ನಲ್ಲಿ ಉಳಿತಿದೆ. ಅದು ಬರಬೇಕಾದ್ರೆ 5 ವರ್ಷ ಬೇಕು ಅದಕ್ಕೆ. ಈಗ ನಾವು ಈ ಬಜೆಟ್ ಕೊಟ್ಟರೆ 20% ನಾನು ಇಲಾಖೆಯನ್ನು ಸಮಾಧಾನ ಮಾಡ್ಬೋದು, ಎಲ್ಲ ಇಲಾಖೆ. 100ಕ್ಕೆ 100 ಮಾಡ್ಬೇಕಾದ್ರೆ ನಮ್ಮ ಬಜೆಟ್ ಗಾತ್ರ 10 ಕೋಟಿ ಆಗಬೇಕು, 10 ಲಕ್ಷ ಕೋಟಿ. ಬಟ್ ಹಂತವಾಗಾದ್ರೂ ಒಂದ್ ಸ್ವಲ್ಪ ಆದ್ರೂ ಅಭಿವೃದ್ಧಿ ಆಗ್ಬೇಕಿತ್ತಲ್ಲ ಅದಕ್ಕೆ ಭಾಳಷ್ಟು ಆ ಸಮಸ್ಯೆ ಇದೆ. ಭಾಗದಲ್ಲಿ ಇನ್ನೂ ಹೆಲ್ತ್ ಇಶ್ಯೂಸ್ ತುಂಬಾನೇ ಇದೆ. ಗರ್ಭಿಣಿಯರ ಸರಣಿ ಸಾವುಗಳಿದೆ, ಅಥವಾ ಮಕ್ಕಳು ನವಜಾತ ಶಿಶುಗಳ ಸಾವುಗಳಿದೆ. ಆಮೇಲೆ ಪ್ಯೂರ್ ಆಗಿರೋ ವಾಟರ್ ಸಿಗ್ತಾ ಇಲ್ಲ ಅವ್ರಿಗೆ ಕುಡಿಲಿಕ್ಕೆ. ಅಟ್ಲೀಸ್ಟ್ ಈ ಫೆಸಿಲಿಟೀಸ್ ಆದ್ರೂ ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ಹೇಗೆ ಕೊಡಲೇಬೇಕು ಮೇಡಮ್, ಅದೆಲ್ಲ ಏಕಕಾಲಕ್ಕೆ ಕೊಡ್ಲಿಕ್ಕಂತ ಅಸಾಧ್ಯ. ಯಾಕಂದರೆ ನಾನು ಹೇಳಿದೆಲ್ಲ, ಅದಕ್ಕೂ ಈಗ ನಾವು ಕೊಡುವಂಥ ಬಜೆಟು ಸಾಲಲ್ಲ. ಸೊ ಅದು ಮಾಡ್ಬೇಕಾದ್ರೆ ಇನ್ನೂ ನಮ್ಮ ಬಜೆಟು ಜಾಸ್ತಿ ಆಗಬೇಕು, ಕ್ವಾಲಿಟಿ ವರ್ಕ್ ಆಗಬೇಕು, ಕ್ವಾಲಿಟಿ ಫೆಸಿಲಿಟಿ ಸಿಗಬೇಕು. ಸೊ ಭಾಳಷ್ಟು ವಿಷಯ ಇದ್ದಾವೆ. ಅವೆಲ್ಲ ಸರಿಪಡಿಸಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬೆಳಗಾವಿ ರಾಜಕಾರಣದ ಬಗ್ಗೆ ಕೇಳಿದೆ, ಆ್ಯಂಡ್ ಕೋಆಪರೇಟಿವ್ ಸೆಕ್ಟರ್ ರಾಜಕಾರಣದ ಬಗ್ಗೆ ಮಾತನಾಡಿದೆ ನಿಮ್ಮ ಹತ್ರ. ಸಹೋದರರ ನಡುವಿನ ರಾಜಕಾರಣ ಯಾವ ರೀತಿ ಇದೆ ಸರ್? ಬೇರೆ ಬೇರೆ ಇದೆ. ಅವ್ರ ಐಡಿಯಾಲಜಿ ಬೇರೆ, ಅವ್ರ ಸಿದ್ಧಾಂತ ಬೇರೆ, ಅವ್ರ ಕಾನ್ಸ್ಟಿಟ್ಯೂನ್ಸಿನೇ ಬೇರೆ. ಹಿಂಗಾಗಿ ನಾವು ಕ್ಲಾಶ್ ಆಗೋ ಪ್ರಶ್ನೆ ಉದ್ಭವಿಸಲ್ಲ. ಯಾಕೆ ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ಇದೆಲ್ಲ. ಹಿಂಗಾಗಿ ಅಲ್ಲೆಲ್ಲೂ ಎದುರಾಗುವಂಥ ಪ್ರಶ್ನೆ ಎಲ್ಲೂ ಉದ್ಭವಿಸೋದಿಲ್ಲ. ಮಗಳಿಗೆ ಯಾವ ರೀತಿಯಾದಂತಹ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದೀರಿ? ಇದೇ ಜಾಸ್ತಿ ಅಪ್ರೋಚ್ ಆಗಬೇಕು, ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬೇಕು, ಜನರ ಬಳಿ ಇರಬೇಕು. ಯಾಕೆ ಜನ ನಮಗೆ ಗೆಲ್ಲಿಸಿದ್ದಾರೆ ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ, ಕಷ್ಟದ ಪಾರ್ಲಿಮೆಂಟ್ ಭಾಗದಲ್ಲಿ. ಸೊ ಸಾಧ್ಯ ಆದಷ್ಟು ಜನರನ್ನು ಅಪ್ರೋಚ್ ಆಗಬೇಕು, ಭೇಟಿ ಆಗಬೇಕು, ಸಾಧ್ಯ ಆದಷ್ಟು ಕೆಲಸ ಮಾಡಬೇಕಂತ ಅವ್ರಿಗೆ ಹೇಳಿದ್ವಿ. ಮತ್ತು ಆ ರೀತಿ ಅವರು ಪ್ರವಾಸ ಮಾಡ್ತಿದ್ದಾರೆ. ಸೊ 28ರಲ್ಲಿ ಹೈಯೆಸ್ಟ್ ಪ್ರವಾಸ ಮಾಡೋಲ್ಲಿ ಅವಳು ಒಬ್ಬಳು. ಓಕೆ, ಅವರು ಓಡಾಡ್ತಾರೆ. ಈಗ ಸೆಷನ್ ನಡೀತಾ ಇದೆ ಅಲ್ಲೂ ಸಂಸತ್ತಲ್ಲಿ. ಸೊ ಅಲ್ಲಿ ಏನಾದ್ರು ಪ್ರಶ್ನೆಗಳನ್ನ ಕೇಳಿದಾರಾ? ಕೇಳ್ತಾರೆ, ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ನಾವು ಕೂಡ ಅವ್ರಿಗೆ ಗೈಡ್ ಮಾಡ್ತೀವಿ, ಇಂಥದ್ದು ಕೇಳಿ. ಯಾಕಂದ್ರೆ ಅವ್ರಿಗೆ ಐಡಿಯಾ ಇಲ್ಲ ಏನು ಕೇಳಬೇಕಂತ. ನಾವು ಹೇಳ್ತೀವಿ ಇದನ್ನ ಕೇಳಿ, ಇದು ಕೇಳಿ, ಹಿಂಗೆ ಕೇಳಬೇಕಂತ ಅವ್ರಿಗೆ ಕೇಳ್ತಾರೆ. ಮತ್ತು ಯಾವ್ದ್ರ ಸೆಕ್ಟರ್ನಲ್ಲಿ ಮಾತಾಡಿದ್ರೆ ಅವ್ರಿಗೆ ಪಕ್ಷದಿಂದ ಆದೇಶ ಬರ್ತೈತೆ, ಅವ್ರಿಗೆ ಇಂಥದ್ರ ಮ್ಯಾಗ ಮಾತಾಡಿ ಅಂತ. ಅವರು ಅಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟು ಲಕ್ಕಿ ಇದ್ದಾರೆ ಅವರು, ಈ ಏಜ್ಗೆ ಅವ್ರಿಗೆ MP ಆಗುವಂತ ಅವಕಾಶ ಸಿಕ್ಕಿದೆ. ಎಲ್ರಿಗೂ ಅವಕಾಶ ಸಿಗೋದಿಲ್ಲ, ಅವ್ರಿಗೆ ಅವಕಾಶ ಸಿಕ್ತು. ನಿಮ್ಗೆ ಎಷ್ಟು ಪ್ರೌಡ್ ಫೀಲಿಂಗ್ ಇದೆ? ಲಕ್ಕಿ ಇಲ್ಲ, ಯಾಕಂದ್ರೆ ಆ ಸ್ಥಾನಕ್ಕೆ ಬರ್ಬೇಕಾದ್ರೆ ಕನಿಷ್ಠ 40-50 ವರ್ಷಕ್ಕೆ ಬಂದು ಸಿಗ್ತೈತೆ ನಮಗೆ. ಬೇರೆ ಎಂತೆಂಥ ಹೆಸರಿದ್ರು ಕೂಡ 40ರಿಂದ 50 ವರ್ಷ ಬೇಕು. ಅವಳು ಜಸ್ಟ್ 27-26ಕ್ಕೆ ಸಿಕ್ಕಿದೆ. ಸೊ ಮುಂದಿಂದೆಲ್ಲ ಅವರಿಗೆ ಗ್ರೇಸ್ ಅಂತಿಲ್ಲ, ಅಂಥ ಮಾರ್ಕ್ಸ್ ಅವ್ರಿಗೆ. ಮುಂಚೆ ಇನ್ನು 40 ವರ್ಷವರೆಗೆ, 30 ವರ್ಷವರೆಗೆ. ಸೊ ಒಂದು ಲೀಡರ್ಶಿಪ್ ಬೆಳೆಸ್ಕೊಳ್ಳಿಕ್ಕೆ, ಜನರಿಗೆ ಪಾಪ್ಯುಲರ್ ಆಗಲಿಕ್ಕೆ, ಪಕ್ಷದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಅವ್ರಿಗೆ ಟೈಮ್ ಭಾಳ ಸಿಗ್ತಾ ಇದೆ.